ಜೀವನದ ಮೂಲಕ ನಾವೇನು ಕಾರ್ಯಗಳನ್ನು ನೀವು ಕಲ್ತ್ಕೋಬೇಕು ಅಂತ ತಿಳಿಸ್ಬೇಕಂತಿದ್ದೀರೋ ರಾಜ, ಆ ಕಾರ್ಯಗಳನ್ನು ತಿಳ್ಕೊಳ್ಳಲು ನಿಮಗೋಸ್ಕರ ರಾಜ ಇನ್ನ ಅಧಿಕವಾಗಿ ಸೇವೆ ಮಾಡಲು ಅವರು ಮಿಷನರಿಗಳು ಮಾಡಿದ ಕಾರ್ಯಗಳನ್ನು ನೋಡಿ ಸ್ವಾಮಿ, ನಾವು ಕೂಡ ನಿಮಗೋಸ್ಕರ ಅನೇಕ ಕಾರ್ಯಗಳು ಮಾಡಕ್ಕೆ ನಮಗೆ ಬಲಪಡಿಸಿ ಸ್ವಾಮಿ, ಆಶೀರ್ವದಿಸಿ. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ. ಇವತ್ತು ಡೇವಿಡ್ ಹಿಲ್ ಎಂಬ ಒಂದು ಮಿಷನರಿ ಬಗ್ಗೆ ನೋಡೋಣ. ಇವ್ರು ಬಂದು ಇಂಗ್ಲೆಂಡ್ ಅಲ್ಲಿ 1840ನೇ ವರ್ಷದಲ್ಲಿ ಹುಟ್ಟುತ್ತಾರೆ. ಇಂಗ್ಲೆಂಡ್ ಅಲ್ಲಿ ಯಾರ್ಕ್ ಅಂತ ಒಂದು ಜಾಗದಲ್ಲಿ. ಅವ್ರು ನೋಡಿದ್ರೆ ಚಿಕ್ಕ ವಯಸ್ಸಿಂದಾನೇ ದೇವ್ರಿಗೋಸ್ಕರ ಏನಾದ್ರು ಮಾಡಬೇಕು ಅಂತ ಅವ್ರಿಗೆ ಒಂದು ಅವಾಗ್ಲೇ ಕೂಡ ಏನ್ ಮಾಡ್ತಾ ಇದ್ರು, ಅವ್ರ ಚರ್ಚಲ್ಲಿ ಅಲ್ಲಿ ಅವರು ಏನ್ ಮಾಡ್ತಾರೆ, ಸೇವೆಗಳಲ್ಲಿ ಭಾಗವಹಿಸ್ತಾ ಇದ್ರು. ಅವ್ರ ದೇವ್ರ ಮೇಲೆ ತುಂಬಾ ಒಂದು ಆಳವಾದ ವಿಶ್ವಾಸ ಇದ್ದಿದ್ರಿಂದ ಅವ್ರೇನ್ ಮಾಡಿದ್ರು, ಬೈಬಲ್ ಅದೆಲ್ಲ ಫಸ್ಟ್ ಚಿಕ್ಕ ವಯಸ್ಸಲ್ಲೇ ಚೆನ್ನಾಗಿ ಕಲ್ತ್ಕೊಂಡು 18ನೇ ವಯಸ್ಸಲ್ಲೇ ಅವರು ಪ್ರಚಾರ ಮಾಡಕ್ಕೆ ಪ್ರೀಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲೆಲ್ಲ ಚಾನ್ಸ್ ಸಿಗತ್ತೋ ಆ ಕಡೆ ಎಲ್ಲ ಅವರು 18 ವಯಸ್ಸಿಂದಾನೇ ಪ್ರೀಚಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟು, ಆಮೇಲೆ ಅವ್ರು ಬೈಬಲ್ ಸ್ಕೂಲ್ ಕೂಡ ಓದ್ಬಿಟ್ಟು, ಬೈಬಲ್ ಸ್ಕೂಲಲ್ಲಿ ಓದ್ಬೇಕಾದ್ರೂ ಕೂಡ ಅವ್ರು ಬಂದು ಅವ್ರ ಜೊತೆ ಓದೋರ್ಕಿಂತ ಇವರು ತುಂಬಾ ದೇವ್ರ ಮೇಲೆ ಅಧಿಕವಾಗಿ ಪ್ರೀತಿ, ಆಮೇಲೆ ವಿಶ್ವಾಸ, ದೇವ್ರ ಸೇವೆ ಎಲ್ಲ ಬೈಬಲ್ ಕಾಲೇಜಲ್ಲಿ ಇರ್ಬೇಕಾದ್ರೇನೆ ಅವ್ರು ಮಾಡ್ತಾ ಇದ್ರು ಬೇರೆಯವ್ರನ್ನ ಕಂಪೇರ್ ಮಾಡಿದಾಗ. ಆಮೇಲೆ ಇದು ಬೈಬಲ್ ಸ್ಕೂಲ್ ಮುಗಿಸಿದ್ಮೇಲೆ ಅವರು ಒಂದು ಪಾದ್ರಿಯಾಗಿ ಒಂದು ಪಾಸ್ಟರ್ ಆಗಿ ಏನ್ ಮಾಡ್ತಾರೆ, ಅವ್ರನ್ನ ಡೆಡಿಕೇಟ್ ಮಾಡ್ತಾರೆ. 1864ರಲ್ಲಿ ಅವ್ರಿಗೆ ಒಂದು ಮಿಷನರಿ ಆಗಿ ಹೋಗ್ಬೇಕು ಅಂತ ಒಂದು ದೇವರು ಒಂದು ಭಾರ ಕೊಡ್ತಾರೆ. ಅದು ಪರ್ಟಿಕ್ಯುಲರ್ ಆಗಿ ಚೈನಾ ದೇಶಕ್ಕೆ ಹೋಗ್ಬಿಟ್ಟು, ಚೀನ್ ದೇಶಕ್ಕೆ ಹೋಗ್ಬಿಟ್ಟು ಮಿಷನರಿ ಆಗಿ ಹೋಗ್ಬೇಕು ಅಂತ ಇರ್ಬೇಕಾದ್ರೆ, ಆವಾಗ ವೆಸ್ಲಿಯನ್ ಮೆಥಡಿಸ್ಟ್ ಮಿಷನರಿ ಸೊಸೈಟಿ ಆ ಸಂಸ್ಥೆಯ ಮೂಲಕ ಇವ್ರು ಏನ್ ಮಾಡ್ತಾರೆ, ಒಂದು ಸೇವೆಗೆ ಮಿಷನರಿ ಆಗಿ ಚೈನಾಗೆ ಹೋಗ್ತಾರೆ. ಇವ್ರ ಫ್ರೆಂಡ್ ಇಬ್ರು ಸೇರ್ಕೊಂಡು ಅಲ್ಲಿ ಮಿಷನರಿಗೆ ಹೋಗ್ತಾರೆ. ಅದು 1865ರಲ್ಲಿ ಅವಾಗ ಚೈನಾಗೂ ಇಂಗ್ಲೆಂಡ್ಗೂ ಜಾಸ್ತಿ ಆ ಟ್ರೇಡ್ ಇರುತ್ತೆ. ಟ್ರೇಡ್ ಅಂದ್ರೆ ಆ ಬಿಸ್ನೆಸ್ ಎಲ್ಲ ನಡೀತಾ ಇರತ್ತಲ್ಲ, ಅವಾಗ ಜಾಸ್ತಿ ಹಡಗುಗಳು ಏನಾಗುತ್ತೆ, ಒಂದೊಂದು ಕಡೆ ಹೋಗ್ತಾ ಇರುತ್ತೆ ಶಿಪ್. ಅವಾಗ ಅದ್ರಲ್ಲಿ ಇವರು ಹತ್ಕೊಂಡು ಒಂದು ಚೈನಾಗೆ ಹೋಗೋದನ್ನ ನೋಡ್ತೀವಿ. ಹ್ಯಾಂಗ್ಕಾವ್ ಅಂತ ಒಂದು ಜಾಗ ಚೈನಾದಲ್ಲಿ, ಇವಾಗ ಜಾಗ ಹೆಸರು ಬಂದು ವುಹಾನ್, ಎಲ್ಲಿ ಕೋವಿಡ್ ಶುರು ಆಯ್ತೋ ಆ ಜಾಗ. ಅಲ್ಲೇ ಹೋಗಿ ಇವ್ರು ಏನ್ ಮಾಡ್ತಾರೆ, ಹ್ಯಾಂಗ್ಕಾವ್ ಅಲ್ಲಿ ಆ ಶಿಪ್ ಮೂಲಕ ಹೋಗ್ಬಿಟ್ಟು ಅಲ್ಲಿ ಸೇವೆನ ಶುರು ಮಾಡ್ತಾರೆ. ಅಲ್ಲಿ ಅವರು ಸೇವೆ ಶುರು ಮಾಡ್ಬೇಕಾದ್ರೆ ತುಂಬಾ ಅಲ್ಲಿ ರಾಜಕೀಯ, ಪೊಲಿಟಿಕಲ್ ಅಂಡ್ ಸೋಷಿಯಲ್ ಡಿಸ್ಟರ್ಬೆನ್ಸ್, ರಾಜಕೀಯ ಮತ್ತು ಸಾಮಾಜಿಕ ಒಂದು ಅಡಚಣೆ ಇತ್ತು. ಅಲ್ಲಿ ಒಂದು ಅನ್ರೆಸ್ಟ್ ಇತ್ತು. ಅದ್ರ ಮಧ್ಯದಲ್ಲೂ ಕೂಡ ಅವ್ರು ಏನ್ ಮಾಡ್ತಾರೆ, ಅಲ್ಲೇ ಚೈನಾದಲ್ಲೇ ಸೆಟ್ಲ್ ಆಗಿ, ಅಲ್ಲಿ ಅವರು ಫಸ್ಟ್ ಹೋದಾಗ ಏನು ಭಾಷೆ ಗೊತ್ತಿರ್ಲಿಲ್ಲ ಅವ್ರಿಗೆ. ಫಸ್ಟ್ ಕೆಲವು ಕಾಲಗಳು ಏನ್ ಮಾಡ್ತಾರೆ, ಅವರು ಭಾಷೆನ ಕಲ್ತ್ಕೊಳ್ಳಕ್ಕೆ ತುಂಬಾ ಪ್ರಯಾಸ ಮಾಡ್ತಾರೆ. ಚೈನೀಸ್ ಭಾಷೆನ ಕಲ್ತ್ಕೊಂಡ್ರೇನೆ ಚೈನಾ ದೇಶನ, ಅಲ್ಲಿರೋ ಜನರನ್ನ ಸಂಧಿಸ್ಬೋದು ಅಂದ್ಬಿಟ್ಟು ಅವರು ಚೈನಾ ಭಾಷೆನ ತುಂಬಾ ಕಷ್ಟಪಟ್ಟು ಅವರು ಕಲ್ತ್ಕೊಳ್ಳೋದನ್ನ ನೋಡ್ತೀವಿ. ಅವ್ರು ಯಾವಾಗ್ಲೂ ಕೈಯಲ್ಲಿ ಒಂದು ಡಿಕ್ಷನರಿ ಇಟ್ಟಿರ್ತಾರಂತೆ, ಚೈನೀಸ್ ಇಂಗ್ಲಿಷ್ ಡಿಕ್ಷನರಿನ ಇಟ್ಕೊಂಡು ಅದರಿಂದ ಕಲ್ತ್ಕೊಂಡು, ಅದು ಮಾತ್ರ ಒಂದು ಟೀಚರ್ ಹತ್ರ ಹೋಗ್ಬಿಟ್ಟು ಮತ್ತೆ ಎಷ್ಟು ಸಾಧ್ಯನೋ ಅಷ್ಟೊತ್ತು ಅವ್ರ ಸಮಯನ ಅಲ್ಲಿ ಕಳೆದು ಆ ಟೀಚರ್ ಹತ್ರ ಚೈನೀಸ್ ಕಲ್ತ್ಕೊಂಡು, ಆಮೇಲೆ ಅದು ಮಾತ್ರ ಅಲ್ಲ, ಅಲ್ಲಿರೋ ಚೈನೀಸ್ ಒಂದು ಸಂಸ್ಕೃತಿನ, ಕಲ್ಚರ್ನ ಕೂಡ ಅವರು ಚೆನ್ನಾಗಿ ಕಲ್ತ್ಕೋತಾ ಇದ್ದಾರೆ. ಇದೆಲ್ಲ ಏನಕ್ಕೆ ಅವ್ರು ಬಂದು ಇಷ್ಟು ಕಷ್ಟಪಟ್ಟು ಆ ಭಾಷೆಗಳು ಆಮೇಲೆ ಅವರು ಸಂಸ್ಕೃತಿಗಳೆಲ್ಲ ಅವ್ರು ಕಲ್ತ್ಕೋಬೇಕಂದ್ರೆ, ಅವರು ಅಷ್ಟೊಂದು ಭಾರ ಬಂದು ಅವ್ರ ದೇವ್ರು ಬಂದು ಆ ಜಾಗಕ್ಕೋಸ್ಕರ, ಆ ಮಕ್ಕಳಿಗೋಸ್ಕರ ಇವ್ರ ಹೃದಯದಲ್ಲಿ ಕೊಟ್ಟಿದ್ರು. ಅದಕ್ಕೆ ಇವ್ರು ಕಲ್ತ್ಕೊಂಡು ಅದು ಏನ್ ಮಾಡ್ತಾರೆ, ಅಲ್ಲಿ ಬಂದು ಜನರ ಹತ್ರ ಸುಸಮಾಚಾರನ ಅಲ್ಲಿ ಹೇಳಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇವ್ರು ನೋಡಿದ್ರೆ ಫಸ್ಟ್ ನೋಡಿದ್ರೆ ಇವರು ಈ ತರ ಇವರು ಅಲ್ಲಿ ಸೇವೆನ ಶುರು ಮಾಡ್ಬಿಟ್ಟು ಅಲ್ಲಿ ಮಾಡಿದಾಗ ತುಂಬಾ ಮ್ಯಾಡ್ರಿನ್ಸ್ ಅಂತ ಒಂದು ಗುಂಪು ಜನರು ಏನ್ ಮಾಡ್ತಾರೆ, ಇವ್ರನ್ನ ವಿರೋಧಿಸ್ತಾರೆ. ಇವ್ರು ಮಾಡೋ ಒಂದು ಸುವಾರ್ತೆಯ ಕಾರ್ಯಗಳನ್ನ ಅವರು ಅಪೋಸ್ ಮಾಡಿ ಅಲ್ಲಿರ್ಬೇಕಾದ್ರೆ ಅಲ್ಲಿ ಒಂದು ದೊಡ್ಡ ಒಂದು ಫ್ಲಡ್ ಬರುತ್ತೆ, ಪ್ರವಾಹ ಬರುತ್ತೆ.
ಯಾಂಗ್ಟೆಸ್ ರಿವರ್ ಅಂತ ಯಾಂಗ್ಟೆಸ್ ನದಿಯಿಂದ ಒಂದು ದೊಡ್ಡ ಒಂದು ಫ್ಲಡ್ ಬಂದಾಗ ಅಲ್ಲಿರೋರು ಹ್ಯಾನ್ಕೋವ್ ಅಲ್ಲಿರೋ ಎಷ್ಟೊಂದು ಜನರಿಗೆ ಮಲೇರಿಯಾ ಬಂದ್ಬಿಡುತ್ತೆ ಆ ಫ್ಲಡ್ ಮೂಲಕ. ಯಾಕಂದ್ರೆ ಆ ಫ್ಲಡ್ ಅಲ್ಲಿ ಅಲ್ಲಲ್ಲಿ ನೀರು ಇದಾಗದ ಸೊಳ್ಳೆಗಳ ಮೂಲಕ ಅನೇಕರಿಗೆ ಮಲೇರಿಯಾ ಬಂದಾಗ ಇವ್ರಿಗೂ ಕೂಡ ಡೇವಿಡ್ ಹಿಲ್ಗೂ ಕೂಡ ಮಲೇರಿಯಾ ಅಲ್ಲಿ ಬರೋದನ್ನ ನಾವು ನೋಡ್ತೀವಿ. ಅವರು ಮಲೇರಿಯಾ ಬಂದ್ಮೇಲೆ ಅವರು ಮರಣ ಹೊಂದೋ ಒಂದು ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ ಆ ಮಲೇರಿಯಾ ಬಂದಿದ ತಕ್ಷಣ. ಅವಾಗ ಅವ್ರು ಬಂದು ಏನ್ ಮಾಡ್ತಾರೆ, ಇವ್ರನ್ನ ಇಂಗ್ಲೆಂಡ್ಗೆ ನೀವು ಮತ್ತೆ ಹೋಗ್ಬಿಡಿ, ಅಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿರತ್ತೆ ಅಂತ ಹೇಳಿದಾಗ ಇವ್ರು ಬಂದು ಇಂಗ್ಲೆಂಡ್ಗೆ ಹೋಗಲ್ಲ. ಯಾಕಂದ್ರೆ ದೇವ್ರು ಬಂದು ನಾನು ಇಲ್ಲೇ ಕಲ್ತಿರೋದು, ನಾನು ಇಲ್ಲೇ ಇರ್ತೀನಿ ಅಂದ್ಬಿಟ್ಟು ಮಲೇರಿಯಾ ಬಂದಾಗ್ಲೂ ಕೂಡ ಅವರು ಮರಣ ಹೊಂದೋ ಒಂದು ಪರಿಸ್ಥಿತಿನಲ್ಲಿದ್ರು ಕೂಡ ಅವರು ಹಿಂತಿರುಗ್ಲಿಲ್ಲ. ಅವಾಗ ಕೆಲವರು ಏನ್ ಮಾಡ್ತಾರೆ, ಬೇರೆ ಮಿಷನರೀಸ್ ಎಲ್ಲ ಸೇರ್ಕೊಂಡು ಇವ್ರನ್ನ ಅಟ್ಲೀಸ್ಟ್ ಜಪಾನ್ಗೆ ಹೋಗ್ಬಿಟ್ಟು ಏನ್ ಮಾಡಿ ನೀವು ಚಿಕಿತ್ಸೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಜಪಾನ್ಗೆ ಕಳ್ಸ್ಬಿಡ್ತಾರೆ. ಇವ್ರು ಜಪಾನ್ಗೆ ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿ ಮುಗಿಸ್ಬಿಟ್ಟು ಚಿಕಿತ್ಸೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಏನ್ ಮಾಡ್ತಾರೆ, ಚೈನಾಗೆ ಬಂದ್ಬಿಡ್ತಾರೆ. ಯಾಕಂದ್ರೆ ಅವ್ರ ಕರೆವಿಕೆ ಅಲ್ಲಿತ್ತು, ಅವರು ಕಾಲಿಂಗ್ ಬಂದು ಅಲ್ಲಿದ್ದರಿಂದ ಆ ಜಾಗನ ಬಿಟ್ಟು ಅವರು ಹೋಗಕ್ಕೆ ಆಸೆ ಪಡ್ತಾ ಇರ್ಲಿಲ್ಲ. ಅದು ಟ್ರೀಟ್ಮೆಂಟ್ ತಗೊಂಡು ಮಲೇರಿಯಾ ಸರಿ ಆದ್ಮೇಲೆ ಮತ್ತೆ ಅದೇ ಜಾಗಕ್ಕೆ ಹ್ಯಾನ್ಕೋವ್ ಆ ಜಾಗಕ್ಕೆ ಬಂದು ಸೇವೆನ ಮತ್ತೆ ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಅವರು ಅಲ್ಲಿ ಆ ತರ ಹಂಗ ಸೇವೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ದೊಡ್ಡ ಒಂದು ಫ್ಯಾಮೈನ್ ಬರುತ್ತೆ. ತುಂಬಾ ಜನರು ಬಂದು ಕಷ್ಟಪಡೋದು, ಊಟಕ್ಕೂ ಇಲ್ಲದೆ ತುಂಬಾ ಒಂದು ಬರಗಾಲ ಬರ್ಬೇಕಾದ್ರೆ ಅವ್ರೇನ್ ಮಾಡ್ತಾರೆ, ಇವಾಗ ಆಪರ್ಚುನಿಟಿ ಯೂಸ್ ಮಾಡಿಕೊಂಡು ಎಷ್ಟೊಂದು ಜನರಿಗೆ ಡೇವಿಡ್ ಹಿಲ್ ಬಂದು ಅಲ್ಲಿ ಸಹಾಯ ಮಾಡ್ತಾರೆ. ಸಹಾಯ ಮಾತ್ರ ಅಲ್ಲ, ಸಹಾಯ ಮಾಡ್ಬಿಟ್ಟು ದೇವ್ರ ಬಗ್ಗೆ ಹೇಳೋದು, ದೇವರ ಪ್ರೀತಿನ ತೋರ್ಸೋದು, ಏನಕ್ಕೆ ಅವ್ರು ಸಹಾಯ ಮಾಡ್ತಾರೆ ಆ ಕಾರಣನ ಹೇಳೋದು, ದೇವರ ಪ್ರೀತಿಯಿಂದಾನೇ ನಾವೇನ್ ಮಾಡ್ತೀವಿ ಸಹಾಯ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳಿ ತುಂಬಾ ಜನರನ್ನ ರಕ್ಷಣೆ ಒಳಗೆ ಅವ್ರು ನಡ್ಸೋದನ್ನ ನೋಡ್ತೀವಿ. ಆಮೇಲೆ ಚೈನಾ ದೇಶದಲ್ಲಿ ಒಂದು ಕಾರ್ಯ ಇತ್ತಂತೆ. ಅವಾಗ ಬಂದು ಎಸ್ಸೆ ಕಾಂಪಿಟೇಷನ್, ಒಂದು ಎಸ್ಸೆ ಅಂದ್ರೆ ಪ್ರಬಂಧ ಬರೆಯೋದು, ಪ್ರಬಂಧ ಸ್ಪರ್ಧೆ, ಆ ಕಾಂಪಿಟೇಷನ್ ಇಟ್ಬಿಟ್ಟು ಅವಾಗ ಪ್ರೈಸ್ಗಳು ಕೊಡ್ತಾ ಇದ್ರು. ಇವ್ರು ಏನ್ ಮಾಡಿದ್ರು, ಆ ಒಂದು ಆಪರ್ಚುನಿಟಿ ಯೂಸ್ ಮಾಡಿಕೊಂಡು ಇವರು ಒಂದು ಎಸ್ಸೆ ಕಾಂಪಿಟೇಷನ್ ನ ಕಂಡಕ್ಟ್ ಮಾಡ್ತಾರೆ. ಡೇವಿಡ್ ಹಿಲ್ ಅವರು ಒಂದು ಪ್ರಬಂಧ, ಏನ್ ಪ್ರಬಂಧ ಅಂದ್ರೆ ವೇಸ್ ಟು ಹೆವೆನ್, ಪರಲೋಕನ ಹೇಗೆ ನಾವು ಪರಲೋಕದಲ್ಲಿ ತಲುಪಿಸ್ಬೋದು, ಪರಲೋಕಕ್ಕೆ ಹೇಗೆ ಹೋಗ್ಬೇಕು, ವೇಸ್ ಟು ಹೆವೆನ್ ಅಂತ ಒಂದು ಟಾಪಿಕ್ ಅಲ್ಲಿ ಅವ್ರೇನ್ ಮಾಡ್ತಾರೆ, ಎಸ್ಸೆನ ಬರಿಬೇಕು ಅಂದ್ಬಿಟ್ಟು ಅವರು ಬೈಬಲ್ ಬೇಸ್ಡ್ ಇದು ಕೊಡ್ತಾರೆ. ಬೈಬಲ್ ನ ಓದ್ಬಿಟ್ಟು ಅದರಲ್ಲಿ ಏನು ಬರ್ದಿದ್ಯೋ, ಹೇಗೆ ಪರಲೋಕಕ್ಕೆ ರೀಚ್ ಆಗ್ಬೋದು ಅಂತ ಇದೆಯೋ ಆ ಕಾರ್ಯನ ಏನ್ ಮಾಡಿ ಪ್ರಬಂಧವಾಗಿ ಬರಿಬೇಕು ಅಂತ ಹೇಳ್ತಾರೆ. ಇವಾಗ ಎಷ್ಟೊಂದು ಜನರು ಚೈನಾ ಆ ಜಾಗದಲ್ಲಿರೋ ಜನರೆಲ್ಲ ಏನ್ ಮಾಡ್ತಾರೆ, ಬೈಬಲ್ ನ ಓದಕ್ ಶುರು ಮಾಡ್ತಾರೆ. ಏನಕ್ಕೋಸ್ಕರ, ಈ ಸ್ಪರ್ಧೆನಲ್ಲಿ ಅವರು ಭಾಗವಹಿಸಲು ಪ್ರಬಂಧ ಅವರು ಬರಿಬೇಕು ಅಂದ್ಬಿಟ್ಟು ಏನ್ ಮಾಡ್ತಾರೆ, ಹೇಗೆ ಪರಲೋಕಕ್ಕೆ ಹೋಗೋದು ಅದ್ರ ಬಗ್ಗೆ ಬೈಬಲ್ ಅಲ್ಲಿ ಸ್ಟಡಿ ಮಾಡ್ತಾರೆ. ಆ ಸ್ಟಡಿ ಮಾಡಿದಾಗ್ಲೇ ಅದು ಸ್ಟಡಿ ಮಾಡ್ತಾ ಅದ್ರಲ್ಲೇ ಕೆಲವ್ರು ಏನ್ ಮಾಡ್ಬಿಡ್ತಾರೆ, ರಕ್ಷಣೆ ಹೊಂದೋದನ್ನ ನೋಡ್ತೀವಿ. ಆ ಸ್ಪರ್ಧೆ ಇವರು ಕಂಡಕ್ಟ್ ಮಾಡ್ತಾರೆ. ಅದು ಇವ್ರು ನೋಡಿದ್ರೆ ಡೇವಿಡ್ ಹಿಲ್ ಬಂದು ಹೊಸ ರೀತಿಯಲ್ಲಿ ಜನರನ್ನ ದೇವ್ರ ಕಡೆ ತಿರುಗಿಸೋದು, ಆ ತರ ಕಾರ್ಯದಲ್ಲಿ ಅವ್ರು ಇನ್ವಾಲ್ವ್ ಆಗ್ತಾ ಇದ್ರು. ಬರೀ ಒಂದೇ ಕಾರ್ಯ, ಬರೀ ಪ್ರಚಾರವಲ್ಲ, ಬೇರೆ ಬೇರೆ ಕಾರ್ಯಗಳ ಮಾಡ್ಕೊಂಡು, ಸೇವೆಗಳನ್ನ ಮಾಡ್ಕೊಂಡು ಅವ್ರು ಬಂದು ಸುಸಮಾಚಾರನ ಏನ್ ಮಾಡ್ತಾ ಹೇಳ್ತಾ ಇದ್ರು. ಹೌಸ್ ಚರ್ಚಸ್ ಎಷ್ಟೊಂದ್ ಕಡೆ ಅವ್ರು ಬಂದು ಮನೆಗಳಲ್ಲಿ ಚರ್ಚ್ನ ಸ್ಟಾರ್ಟ್ ಮಾಡ್ತಾರೆ. ಇವರು ಡ್ರೆಸ್ಸಿಂಗ್ ಕೂಡ ನೋಡಿದ್ರೆ ಚೈನಾದವ್ರ ತರನೇ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಫಸ್ಟ್ ಹೋದಾಗ ಇಂಗ್ಲೆಂಡ್ ಅವ್ರ ತರ ಇದ್ರು, ಆದ್ರೆ ಅಲ್ಲಿ ಅವ್ರ ಭಾಷೆನ, ಅವ್ರ ಸಂಸ್ಕೃತಿನ ಎಲ್ಲ ಕಲ್ತ್ಕೊಂಡ್ಮೇಲೆ ಇವರು ಕೂಡ ಅದೇ ರೀತಿ ಡ್ರೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಚೈನೀಸ್ ಅವ್ರ ತರನೇ ಡ್ರೆಸ್ ಮಾಡಕ್ ಕೂಡ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆಮೇಲೆ ಇವ್ರ ಜೀವನದಲ್ಲಿ ನೋಡಿದ್ರೆ ಚಾಲೆಂಜಸ್ ಏನಿತ್ತು ಅಂದ್ರೆ, ಮೈನ್ ಬಂದು ಇವ್ರಿಗೆ ವಾತಾವರಣ ಒಂದು ಸೆಟ್ ಆಗಿಲ್ಲ ಈ ಚೈನಾದಲ್ಲಿ. ಅವ್ರು ಇಂಗ್ಲೆಂಡ್ ಅಲ್ಲಿ ಬಂದು ಒಂದು ಕೋಲ್ಡ್ ಆಗಿರೋ ಒಂದು ಪ್ಲೇಸ್ ಅಲ್ವಾ, ಅಲ್ಲಿಂದ ಇವ್ರು ಇಲ್ಲಿ ಬಂದ್ಮೇಲೆ ಇಲ್ಲಿ ಎಷ್ಟೊಂದು ಬಿಸಿಲು, ಆ ಕಾರ್ಯಗಳೆಲ್ಲ ಸಂಧಿಸ್ಬೇಕಿತ್ತು. ಆದ್ರೂ ಕೂಡ ಇವರು ಅದೆಲ್ಲ ದೇವ್ರಿಗೋಸ್ಕರ ಅದೆಲ್ಲ ಏನು ಇಲ್ಲ ಅನ್ಕೊಂಡು ಏನ್ ಮಾಡ್ತಾರೆ, ಸೇವೆಯಲ್ಲಿ ಮಾಡ್ತಾರೆ. ಲಾಸ್ಟ್ ಆಗಿ ನೋಡಿದಾಗ
ಅವ್ರು ಏನೇನು ಕಾಂಟ್ರಿಬ್ಯೂಷನ್ಸ್ ಇವ್ರು ಬಂದು ನೋಡಿದ್ರೆ ಎಲ್ಲಾ ವಿಷಯಗಳಲ್ಲೂ ಏನ್ ಮಾಡಿರ್ತಾರೆ, ಕಾಂಟ್ರಿಬ್ಯೂಷನ್ ಕೊಡುಗೆಗಳು ಇರತ್ತೆ. ಒಂದು ಸಮಾಜಕ್ಕೋಸ್ಕರ ಅಲ್ಲಿ ಸ್ಕೂಲ್ಸ್ ಇರಲಿ, ಎಷ್ಟೋ ಸ್ಕೂಲ್ಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಮೆಡಿಕಲ್ ಸರ್ವಿಸ್, ಆಮೇಲೆ ವೃದ್ಧಾಶ್ರಮ, ಓಲ್ಡ್ ಏಜ್ ಹೋಮ್ಸ್, ಅನಾಥಾಶ್ರಮ, ಆರ್ಫನೇಜ್, ಆಮೇಲೆ ಕಣ್ಣು ಕಾಣಿಸಲ್ವಲ್ಲ, ವಿಷುವಲಿ ಹ್ಯಾಂಡಿಕ್ಯಾಪ್ಟ್, ಕಣ್ಣು ಕಾಣಿಸದೇ ಇರೋರಿಗೋಸ್ಕರ ಒಂದು ಹಾಸ್ಟೆಲ್. ಈ ತರ ಅನೇಕ ಒಂದು ಸೇವೆಗಳನ್ನ, ಬೇರೆ ಬೇರೆ ತರ ಸೇವೆಗಳನ್ನ ಮಾಡ್ಬಿಟ್ಟು ಅವ್ರು ಬಂದು ದೇವರ ನಾಮನ ಮಹಿಮೆ ಪಡಿಸ್ತಾರೆ. ಅದು ಮಾತ್ರ ಅಲ್ಲ, ಅಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಓಪನ್ ಮಾಡಿ ಅಲ್ಲಿ ಎಷ್ಟೊಂದು ಟ್ರ್ಯಾಕ್ಟ್ಸ್ಗಳನ್ನ ಅಲ್ಲಿ ಪ್ರಿಂಟ್ ಮಾಡಿ ಜನರಿಗೆಲ್ಲ ಅಲ್ಲಿ ಕೊಟ್ಟು ಎಷ್ಟೊಂದು ಅದ್ರ ಮೂಲಕ ಎಷ್ಟೊಂದು ಸೇವೆಗಳನ್ನ ಮಾಡ್ತಾ ಇರ್ತಾರೆ. ಆಮೇಲೆ ಒಂದು 200 ಮಿಷನರಿಗಳನ್ನ ಇವ್ರು ಇಷ್ಟೊಂದು ಚೆನ್ನಾಗಿ ಮಾಡೋ ಮಿಷನರಿ ಕೆಲಸನ ಮಾಡೋದನ್ನ ನೋಡ್ಬಿಟ್ಟು ಬೇರೆ ಬೇರೆ ಅದೇ ಮಿಷನರಿ ಸಂಸ್ಥೆಯವರು ಇವ್ರ ಕೆಳಗೆ ಚೈನಾದಲ್ಲಿ ಬೇರೆ ಬೇರೆ ಕಡೆ ಮಿಷನರೀಸ್ ಇರ್ತಾರಲ್ಲ, ಅವ್ರಿಗೆಲ್ಲ ಇವ್ರನ್ನ ಒಂದು ಟ್ರೈನಿಂಗ್ ಕೊಡೋ ತರ ಏನ್ ಮಾಡ್ತಾರೆ, ಒಂದು 200 ಮಿಷನರೀಸ್ನ ಇವ್ರು ಏನ್ ಮಾಡ್ತಾರೆ, ಟ್ರೈನ್ ಮಾಡಿ ಬೇರೆ ಬೇರೆ ಕಡೆ ಚೈನಾ ಪೂರ್ತಿಯಾಗಿ ಕಳ್ಸೋದನ್ನ ನೋಡ್ತೀವಿ. ಅದು ಮಾತ್ರ ಅಲ್ಲ, ಅಲ್ಲಿ ನೋಡ್ಬೇಕಾದ್ರೆ ಆ ಕಾಲದಲ್ಲಿ ಚೈನಾ ಅವರು ತುಂಬಾ ಬಡ ಒಂದು ದೇಶವಾಗಿತ್ತು. ಎಷ್ಟೊಂದು ಜನರು ಕೈ ಬಿಡಲ್ಪಟ್ಟಿದ್ರು. ಅವ್ರು ಬಂದು ರೋಡ್ ಸೈಡ್ ಅಲ್ಲೇ ಕೆಲವರು ಬಂದು ಮರಣನ ಹೊಂದ್ತಾ ಇದ್ರು. ಆ ತರ ಮರಣ ಹೊಂದವ್ರಿಗೆ ಏನ್ ಮಾಡ್ತಾರೆ, ಇವ್ರು ಬಂದು ಸೇವೆ ಮಾಡಿ ಅವ್ರು ತೀರೋದ್ರೆ ಅವರ ಶವಗಳನ್ನು, ಅವ್ರ ಡೆಡ್ ಬಾಡಿನ ಎತ್ಕೊಂಡೋಗಿ ಬರಿ ಮಾಡೋದು, ಈ ಕಾರ್ಯ ಎಲ್ಲ ಅವ್ರು ಏನ್ ಮಾಡಿದ್ದಾರೆ ಆ ಟೈಮಲ್ಲೇ ಮಾಡಿದ್ದಾರೆ. ಅದೇ ಡೇವಿಡ್ ಹಿಲ್ ಜೀವನ ನೋಡಿದ್ರೆ ಬರೀ ಅವ್ರು ಚರ್ಚ್ ಪ್ಲಾಂಟಿಂಗ್, ಸುಸಮಾಚಾರ ಹೇಳೋದು ಮಾತ್ರ ಅಲ್ಲ, ಎಷ್ಟೊಂದು ಸೋಷಿಯಲ್ ವರ್ಕ್ ಅವ್ರು ಏನ್ ಮಾಡಿದ್ರು ಸಮಾಜಕ್ಕಾಗಿ ಮಾಡ್ಬಿಟ್ಟು ದೇವರ ಪ್ರೀತಿನ ತೋರಿಸಿದ್ದಾರೆ. ಎಸ್ಪೆಷಲಿ ಬಡವರ ಜನರ ಮಧ್ಯದಲ್ಲಿ ಎಷ್ಟೊಂದು ಕಾರ್ಯಗಳನ್ನ ಇವರು ಮಾಡಿದ್ದಾರೆ. ಅದು ಇವ್ರ ಬಗ್ಗೆ ಒಂದು ಕಾರ್ಯ ಏನ್ ಬರ್ದಿದೆ ಅಂದ್ರೆ, ಯಾವಾಗ್ಲೂ ನಗು ಮುಖದಲ್ಲಿ ಇರ್ತಾರಂತೆ. ಅವ್ರು ಬಂದು ನಾನು ಕಷ್ಟಪಟ್ಕೊಂಡು ಮಾಡ್ತಾ ಇದ್ದೀನಿ ಸೇವೆನ ಅಂತ ಆ ತರ ಒಂದು ಮೈಂಡ್ ಸೆಟ್ ಇಲ್ಲದೆ ನಗ್ತಾ ಸಂತೋಷವಾಗಿ ಸೇವೆನ ಮಾಡ್ತಾ ಇದ್ರು. ಅವ್ರು ಎಷ್ಟೋ ಕಷ್ಟದಲ್ಲಿದ್ರು ಕೂಡ ಅವ್ರು ಬಂದು ಯಾವಾಗ್ಲೂ ಒಂದು ಸ್ಮೈಲ್ ಇರ್ತದೆ ಅವ್ರ ಫೇಸ್ ಅಲ್ಲಿ, ಒಂದು ಮುಗುನಗೆ ಒಂದು ಸ್ಮೈಲ್ ಇಟ್ಕೊಂಡೆ ಏನ್ ಮಾಡ್ತಾ ಇದ್ರು ಅಂತ ಸೇವೆನ ಮಾಡ್ತಾ ಇದ್ರು. ಆ ತರ ಮಾಡ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಅವ್ರು ಒಂದು ಟೈಫಾಯ್ಡ್ ಬರುತ್ತೆ ಅವ್ರಿಗೆ. ಟೈಫಾಯ್ಡ್ ಅಲ್ಲಿ ಅವ್ರು ಹಂಗೆ ಏನ್ ಮಾಡ್ಬಿಡ್ತಾರೆ, ಮರಣನ ಹೊಂತಾರೆ. ಅವ್ರನ್ನ ಅಲ್ಲೇ ಚೈನಾ ಅವ್ರು ಎಲ್ಲಿ ಆಸೆ ಪಟ್ರು ಅಲ್ಲೇ ಅದೇ ಜಾಗದಲ್ಲಿ ಅವ್ರನ್ನ ಫ್ಯೂನರಲ್ ನ ಮಾಡೋದನ್ನ ನೋಡ್ತೀವಿ. ಅವರು ಶವದ ಪೆಟ್ಟಿ ಇರತ್ತಲ್ಲ, ಅವ್ರನ್ನ ಇಡ್ತಾರೆ. ಆ ಶವದ ಪೆಟ್ಟಿ ಕೂಡ ಅವ್ರು ಸ್ಟಾರ್ಟ್ ಮಾಡಿರೋ ಬ್ಲೈಂಡ್ ಸ್ಕೂಲ್, ಕಣ್ಣು ಕಾಣಿಸ್ದೇ ಇರೋರಿಗೆ ಸ್ಟಾರ್ಟ್ ಮಾಡಿದ್ರಲ್ಲ, ಆ ಸ್ಕೂಲ್ ಅವ್ರ ಮಕ್ಳು ಏನ್ ಮಾಡ್ತಾ ಇದ್ರು, ಅವರೆಲ್ಲ ಸೇರ್ಕೊಂಡು ಅವ್ರಿಗೋಸ್ಕರ ಒಂದು ಬಾಕ್ಸ್ ನ ಮಾಡಿ ಅದರಲ್ಲಿ ಏನ್ ಮಾಡ್ತಾರೆ, ಇವ್ರನ್ನ ಶವದ ಪೆಟ್ಟಿನ ಮಾಡ್ಬಿಟ್ಟು ಅವ್ರನ್ನ ಫ್ಯೂನರಲ್ ನ ಮಾಡೋದನ್ನ ನಾವು ನೋಡ್ತೀವಿ. ಆಮೇಲೆ ಲಾಸ್ಟ್ ಅಲ್ಲಿ ನೀತಿ ವಚನ 19ನೇ ಅಧ್ಯಾಯ 17ನೇ ವಚನದಲ್ಲಿ ಹಿಂಗಿದೆ, ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು, ಈ ಉಪಕಾರಕ್ಕೆ ಯೆಹೋವನು ಪ್ರತ್ಯುಪಕಾರ ಮಾಡುವನು. ಇವ್ರು ಬಂದು ಈ ವಚನದ ಪ್ರಕಾರ ನಡ್ಕೊಂಡ್ರು. ಒಂದು ಬಡವರು ನೋಡಿದ್ರೆ ಏನ್ ಮಾಡ್ತಾ ಇದ್ರು, ಅವರು ಅಲ್ಲಿ ಕಣಿಕರೆಯಿಂದ ಅವ್ರಿಗೆ ದಯೆ ತೋರಿಸ್ತಾ ಇದ್ರು. ಯಾವುದೇ ಒಂದು ಬಡವ್ರನ್ನ ನೋಡಿದ್ರು ಕೂಡ ಅವ್ರನ್ನ ದೇವರಲ್ಲಿ ನಡೆಸೋದು, ದೇವರ ಪ್ರೀತಿನ ಅವ್ರಿಗೆ ತೋರಿಸೋದು, ಆ ಕಾರ್ಯ ಎಲ್ಲ ಡೇವಿಡ್ ಹಿಲ್ ಅವರು ಮಾಡಿದ್ರು. ಇವ್ರ ಮೂಲಕ ಎಷ್ಟೊಂದು ಜನರು ಬಂದು ಆಶೀರ್ವಾದ ಹೊಂದಿದ್ರು. ಅವ್ರು ಬಂದು ಬರೀ ಅವ್ರ ಸಮಯದಲ್ಲ, ಅವ್ರ ಆದ್ಮೇಲೂ ಕೂಡ ಅವ್ರ ಕೆಲಸ ಬಂದು ಅವ್ರು ಏನೇನು ಶುರು ಮಾಡಿದ್ರು ಆ ಕಾರ್ಯಗಳೆಲ್ಲ ಕಂಟಿನ್ಯೂ ಆಗೋ ತರ ಏನ್ ಮಾಡಿದ್ರು, ಅವರು ಮಾಡ್ಬಿಟ್ಟು ದೇವ್ರ ಕಡೆ ಹೋಗೋದನ್ನ ನಾವು ನೋಡ್ತೀವಿ. ಇವ್ರ ಜೀವನದಲ್ಲಿ ನಾವು ಅನೇಕ ಕಾರ್ಯಗಳನ್ನ ನಾವು ಕಲ್ತ್ಕೊಂಡಿದ್ವಿ. ಮೈನ್ ಆಗಿ 3 ಲೈಫ್ ಅಪ್ಲಿಕೇಶನ್ ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಸರ್ವ್ ವಿತ್ ಕಂಪ್ಯಾಷನ್, ಒಂದು ಕರುಣೆಯಿಂದ ಏನ್ ಮಾಡ್ತಾ ಇದ್ರು, ಅವರು ಸೇವೆಯನ್ನ ಮಾಡ್ತಾ ಇದ್ರು. ಅವ್ರು ಬಂದು ಬರೀ ಆತ್ಮಿಕ ರೀತಿಯಾಗಿ ಸೇವೆ ಅಲ್ಲ, ಈ ಲೋಕದ ವಸ್ತುಗಳು ಕೂಡ ಅವ್ರು ಏನ್ ಮಾಡ್ತಾ ಇದ್ರು, ಲೋಕದ ಪ್ರಕಾರವಾಗಿ ಕೂಡ ಅವ್ರಿಗೆ ಜನರಿಗೆ ಸೇವೆಯನ್ನ ಮಾಡೋದನ್ನ ನಾವು ನೋಡ್ತೀವಿ. ಇನ್ನೊಂದು ಕರುಣೆ, ಹಾರ್ಟ್ ಆಫ್ ಕಂಪ್ಯಾಷನ್. ಆ ಕರುಣೆ ಇಲ್ಲದೆ ಯಾವುದೇ ಒಂದು ಸೇವೆಯನ್ನ ನಾವು ಮಾಡಕ್ಕೆ ಆಗೋದಿಲ್ಲ. ಒಂದು ಕರುಣೆ ಇಲ್ಲದೆ ಸೇವೆ ಮಾಡಿದ್ರೆ ಅದು ಬಂದು ಬರೀ ಸಮಾಜ ಸೇವೆ ತರ ಆಗ್ಬಿಡತ್ತೆ. ಅದ್ರ ದೇವರ ಒಂದು ಮನುಷ್ಯ, ಇಲ್ಲಾಂದ್ರೆ ದೇವರ ಒಂದು ವ್ಯಕ್ತಿ, ದೇವರಿಂದ ಆಯ್ಕೆ ಪಟ್ಟಿರುವ ಒಂದು ಮನುಷ್ಯ ಬಂದು ಅವನ್ ಸೇವೆ ಮಾಡಿದಾಗ
ಅವನ ಮನಸ್ಸಲ್ಲಿ ಒಂದು ಕರುಣೆ ಇರುತ್ತೆ. ಆ ಕರುಣೆ ಇರುತ್ತೆ, ಆತ್ಮ ಬಂದು ರಕ್ಷಣೆ ಹೊಂದಬೇಕು ಅಂತ ಒಂದು ಆಸೆ ಇರುತ್ತೆ. ಒಂದು ಕರುಣೆ ರಕ್ಷಣೆಯ ಒಂದು ಆಸೆಯಿಂದ ಏನ್ ಮಾಡ್ತಾರೆ ಅವರು ಆ ಸೇವೆನ ಮಾಡ್ತಾ ಇರ್ತಾರೆ. ಆ ಕಾರ್ಯ ಬಂದು ಡೇವಿಡ್ ಹಿಲ್ ಅವ್ರು ಮಾಡಿದ ಒಂದೊಂದು ಕಾರ್ಯನ ನಾವು ನೋಡ್ಬೇಕಾದ್ರೆ ಅವರು ಕರುಣೆಯಿಂದ ತುಂಬಿದವರಾಗಿದ್ರು. ಅದಕ್ಕೋಸ್ಕರನೇ ಅವ್ರು ಏನ್ ಮಾಡಿದ್ರು, ಚೈನಾ ದೇಶನ ಬಿಟ್ಟು ಅಷ್ಟು ದೂರ ಇಂಗ್ಲೆಂಡ್ ದೇಶನ ಬಿಟ್ಟು ಚೈನಾದಲ್ಲಿ ಬಂದು ಇಷ್ಟೊಂದು ಕಷ್ಟದ ಮಧ್ಯದಲ್ಲಿ ಕೂಡ ಅವ್ರು ಬಂದು ಸೇವೆನ ಮಾಡೋದನ್ನ ನಾವು ನೋಡ್ತೀವಿ. ಎರಡನೇದು ಬಂದು ಕಲ್ಚರಲ್ ಸೆನ್ಸಿಟಿವಿಟಿ. ಅಲ್ಲಿರೋ ಒಂದು ಸಂಸ್ಕೃತಿ ಸಂಪ್ರದಾಯ ಚೈನೀಸ್ ಅವ್ರದ್ದಿತ್ತಲ್ಲ, ಅದನ್ನ ಬದಲಾಯಿಸಕ್ಕೆ ಇವ್ರು ನೋಡಿಲ್ಲ. ಆ ಸಂಸ್ಕೃತಿ ಸಂಪ್ರದಾಯದ ಮಧ್ಯದಲ್ಲಿ ಒಂದು ಸುಸಮಾಚಾರನ ಹೇಗೆ ಹೇಳೋದು, ದೇವರ ವಾಕ್ಯನ ಹೇಗೆ ನಾವು ಹೇಳೋದು ಅಂತ ಹೇಳ್ಬಿಟ್ಟು ಅವರು ಒಂದು ಸೆನ್ಸಿಟಿವ್ ಆಗೋದು, ಒಂದು ಸೂಕ್ಷ್ಮತೆಯಿಂದ ಏನ್ ಮಾಡ್ತಾರೆ ಅವರು ಅಲ್ಲಿ ನಡೆಯೋದನ್ನ ನಾವು ನೋಡ್ತೀವಿ. ಅವರು ಒಂದು ಕಲ್ಚರ್ನ ಕಲ್ತ್ಕೊಂಡು ಅವ್ರ ತರನೇ ಚೈನೀಸ್ ಜನರ ತರನೇ ಇವರು ಬದಲಾಯಿಸಿಕೊಂಡು ಏನ್ ಮಾಡ್ತಾರೆ, ಅಲ್ಲಿ ಸೇವೆನ ಮಾಡ್ತಾರೆ. ಅವ್ರು ಬಂದು ಹೇಗೆ ನಾವು ಬಂದು ಚೈನಾದವರು ಎಸ್ಎ ಕಾಂಪಿಟೇಷನ್ ಇರಲಿ, ಆಮೇಲೆ ಅನೇಕ ಕಾರ್ಯಗಳ ಮೂಲಕ ಚೈನೀಸ್ ಅವ್ರು ಹೆಂಗ್ ಮಾಡ್ತಾ ಇದ್ರು, ಕಾರ್ಯಗಳನ್ನ ಮಾಡ್ತಾ ಇದ್ರು, ಅದ್ರ ಮೂಲಕ ಹೇಗೆ ದೇವ್ರ ಬಗ್ಗೆ ಹೇಳೋದು, ದೇವರ ಪ್ರೀತಿನ ತೋರ್ಸೋದು ಅಂತ ಒಂದು ಕ್ರಿಯೇಟಿವ್ ಆಗಿ ಒಂದು ಹೊಸ ರೀತಿಯಾಗಿ ಅವ್ರು ಏನ್ ಮಾಡಿದ್ರು, ಸೇವೆಗಳನ್ನ ಮಾಡೋದನ್ನ ನೋಡ್ತೀವಿ. ಯಾವಾಗ್ಲೂ ನಾವು ನೋಡಿದ್ರೆ ಒಂದು ಸುಸಮಾಚಾರ ಇಲ್ಲಾಂದ್ರೆ ಒಂದು ಗಾಸ್ಪಲ್ ಬಂದು ಸೇಮ್ ಆಗೇ ಇರತ್ತೆ. ಯಾವಾಗ್ಲೂ ಅದು ಸತ್ಯ ಬಂದು ಬದಲಾಗೋದಿಲ್ಲ. ಸತ್ಯ ಬಂದು ಸತ್ಯನೇ, ಆದ್ರೆ ಅದನ್ನ ಹೇಳೋ ವಿಧಗಳು ನಾವು ಚೇಂಜ್ ಮಾಡ್ಬೋದು. ಒಂದು ಬೇರೆ ಬೇರೆ ತರ ಸೇವೆಗಳು ಮಾಡ್ಕೊಂಡು ಆ ಸೇವೆಗಳ ಮೂಲಕ ಒಂದು ಹೆಲ್ಪ್ ಮೂಲಕ ಏನ್ ಮಾಡೋದು, ನಾವು ಸತ್ಯನ ಹೇಳ್ಬೋದು. ಸತ್ಯ ಬದಲಾಗೋದಿಲ್ಲ, ಅದ ಹೇಳೋ ವಿಧ ಒಂದು ನಾವು ಬದಲಾಯಿಸ್ಬೋದು. ಬರೀ ಒಂದು ಪ್ರಚಾರದ ಮೂಲಕನೇ ನಾವು ಸುಸಮಾಚಾರ ಒಂದು ಗುಡ್ ನ್ಯೂಸ್ ನ ಹೇಳ್ಬೇಕು ಅಂತಿಲ್ಲ. ಬೇರೆ ಬೇರೆ ವಿಧವಾಗಿ ನಾವೇನ್ ಮಾಡೋದು, ಡೇವಿಡ್ ಹಿಲ್ ಬಂದು ಆ ಕಾರ್ಯಗಳನ್ನ ಮಾಡ್ತಾ ಇದ್ರು. ಸುಸಮಾಚಾರನ ಬೇರೆ ಬೇರೆ ವಿಧವಾಗಿ ಹೇಳ್ತಾ ಇದ್ರು. ಎಸ್ಪೆಷಲಿ ಸಂಸ್ಕೃತಿ ಸಂಪ್ರದಾಯನ ಬದಲಿಸದೆ ಅದರ ಮಧ್ಯದಲ್ಲಿ ಏನ್ ಮಾಡ್ತಾರೆ, ಒಂದು ಸೇವೆನ ಮಾಡೋದನ್ನ ಒಂದು ನೋಡ್ತೀವಿ. ಮೂರನೇದಾಗಿ ಅವ್ರು ಬಂದು ಬೇರೆಯವ್ರನ್ನ ಬಲಪಡಿಸಿದ್ರು, ಒಂದು ಟ್ರೈನಿಂಗ್ ಕೊಟ್ಟು. ಬರೀ ಇವರಲ್ಲೇ ಆ ಕಾರ್ಯಗಳು ಮುಗಿದೇ ಇರೋ ತರ ಬೇರೆಯವ್ರನ್ನ ಅವ್ರು ಟ್ರೈನಿಂಗ್ ಕೊಟ್ಟು ಆ ಸೇವೆ ಬಂದು ಇವರಲ್ಲಿ ಸ್ಟಾಪ್ ಆಗ್ಬಾರ್ದು ಅಂದ್ಬಿಟ್ಟು ಎಷ್ಟೊಂದು ಜನರಿಗೆ ಅವರು ಟ್ರೈನಿಂಗ್ ಕೊಡೋದನ್ನ ನೋಡ್ತೀವಿ. 200 ಮಿಷನರೀಸ್ಗೆ ಟ್ರೈನಿಂಗ್ ಕೊಟ್ಟು ಬೇರೆ ಬೇರೆ ಚೈನಾ ಪೂರ್ತಿಯಾಗಿ ಏನ್ ಮಾಡ್ತಾರೆ ಅವರು ಕಳಿಸಿ ಅಲ್ಲಿರೋ ಎಷ್ಟೊಂದು ಜನರಿಗೆ ಅವರು ಆಶೀರ್ವಾದವಾಗಿ ಏನ್ ಮಾಡ್ತಾರೆ, ಒಂದು ಒಳ್ಳೆ ಲೀಡರ್ ಆಗಿ, ಒಂದು ನಾಯಕರಾಗಿ ಅಲ್ಲಿ ಬರೋದನ್ನ ನಾವು ನೋಡ್ತೀವಿ. ಇವತ್ತು ಕೂಡ ಡೇವಿಡ್ ಹಿಲ್ ಅವ್ರು ಬಂದು ಅವರ ಜೀವನದಲ್ಲಿ ಎಷ್ಟೊಂದು ಕಾರ್ಯಗಳು ನಾವು ಕಲ್ತ್ಕೊಳ್ಳಕ್ಕಿದೆ. ಇದೇ ರೀತಿ ದಿನ ಒಂದೊಂದು ಮಿಷನರಿಯ ಜೀವನವನ್ನು ನಾವು ನೋಡಿದಾಗ ದೇವ್ರು ಬಂದು ನಮಗೂ ಕೂಡ ಒಂದೊಂದು ಭಾರನ ಕೊಟ್ಟಿರ್ತಾರೆ. ಒಂದೊಂದು ಕಾರ್ಯಗಳನ್ನ ಮಾಡಕ್ಕೆ ಒಂದು ಭಾರ ಕೊಟ್ಟಿರ್ತಾರೆ. ಹೇಗೆ ಡೇವಿಡ್ ಗಿಲ್ಗೆ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಿ ಹ್ಯಾಂಡ್ಕಾವ್ ಅಂತ ಒಂದು ಜಾಗಕ್ಕೆ ಹೋಗಿ ಸೇವೆ ಮಾಡಕ್ಕೆ ಒಂದು ಭಾರನ ಕೊಟ್ಟಿದ್ರು. ಅದೇ ರೀತಿ ಒಬ್ಬೊಬ್ರಿಗೂ ಬೇರೆ ಬೇರೆ ತರ ಭಾರಗಳನ್ನ ದೇವ್ರು ಕೊಟ್ಟಿದ್ರು. ಕೆಲವರಿಗೆ ಪಾಸ್ಟರ್ ಆಗಿರಕ್ಕೆ, ಎವಾಂಜಲಿಸ್ಟ್ ಆಗಿರಕ್ಕೆ, ಕೆಲವರಿಗೆ ಬೇರೆ ತರ ಸೇವೆ ಮಾಡಕ್ಕೆ, ಅನೇಕ ಕಾರ್ಯಗಳಲ್ಲಿ ದೇವ್ರು ಬಂದು ಕರೆದಿರ್ತಾರೆ. ಆ ಕರೆದಿರೋ ಜಾಗನೂ ದೇವ್ರು ತೋರಿಸ್ತಾರೆ. ಈ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಏನ್ ಮಾಡ್ಬೇಕು, ಒಂದು ಸೇವೆ ಮಾಡ್ಬೇಕು ಅಂತ ಒಂದು ಭಾರ ಕೊಟ್ಟಿದ್ರೆ ಅದ್ರಂತೆ ನಾವು ನಡೆದಾಗ ಅದನ್ನ ಅವಾಗ ಏನ್ ಮಾಡ್ತಾರೆ, ದೇವ್ರು ಬಂದು ಅನೇಕರಿಗೆ ಆಶೀರ್ವಾದವಾಗಿ ಮಾಡ್ತಾರೆ. ನಾವು ಏನೇನು ಬೇಕಾಗಿದೆಯೋ ಆ ಕಾರ್ಯಗಳನ್ನ ಕೂಡ, ಆ ಸೇವೆಗೆ ಬೇಕಾಗಿರುವ ಕಾರ್ಯಗಳನ್ನ ಕೂಡ ಕೊಡ್ತಾರೆ. ಡೇವಿಡ್ ಹಿಲ್ ಬಂದು ಅದೇ ತರ ಅವ್ರು ಚೈನಾಗ್ ಹೋದಾಗ ಯಾವುದೇ ಒಂದು ಕಾರ್ಯದಲ್ಲಿ ಅವ್ರ ಕೊರತೆ ಇರಲಿಲ್ಲ. ಯಾಕಂದ್ರೆ ದೇವರ ಒಂದು ಕರೆವಿಕೆಯಲ್ಲಿ ಹೋದಾಗ ಅದು ದೇವರು ಅವ್ರನ್ನ ನಡೆಸ್ಬೇಕಾದ್ರೆ ಯಾವುದೇ ಕಾರ್ಯದಲ್ಲಿ ಕೊರತೆ ಇರೋದಿಲ್ಲ. ಅವ್ರು ಬಂದು ಆ ದೇವ್ರ ಚಿತ್ತನ ಮಾಡ್ತಾ ಇದ್ರು. ಆ ಕಾರ್ಯಗಳಲ್ಲಿ ದೇವ್ರು ಬಂದು ಅವ್ರನ್ನ ಆಶೀರ್ವದಿಸಿ ಅನೇಕ ಚೈನಾ ಮಕ್ಕಳನ್ನು, ಅಲ್ಲಿರೋ ಮಕ್ಕಳನ್ನು ಇವರ ಮೂಲಕ ರಕ್ಷಣೆಗೆ ನಡೆಸಿದ್ನ ನಾವು ನೋಡ್ತೀವಿ. ಪ್ರಾರ್ಥನೆ ಮಾಡಿ ಇವತ್ತು ಮುಗಿಸೋಣ. ದೇವರೇ, ಇವತ್ತು ಬೆಳಗ್ಗೆ ವೇಳೆಯಲ್ಲಿ ಕೂಡ ಸ್ವಾಮಿ ಡೇವಿಡ್ ಹಿಲ್ ಎಂಬ ಮಿಷನರಿಯ ಮೂಲಕ ಸ್ವಾಮಿ ನೀವು ಮಾಡಿದ ಅನೇಕ ಕಾರ್ಯಗಳನ್ನು ನಾವು ನೋಡಿದ್ವಿ ಸ್ವಾಮಿ. ನಮ್ಮ ಜೀವನದಲ್ಲೂ ರಾಜ, ನೀವು ಯಾವ ಜಾಗಕ್ಕೆ ನೀವು ಕರೆದಿದ್ದೀರೋ, ಯಾವ ಕಾರ್ಯದಲ್ಲಿ ಸೇವೆ ಮಾಡ್ಬೇಕಂತ ನಿಮ್ಮ ಚಿತ್ತ ಇದೆಯೋ ಸ್ವಾಮಿ, ಅದರಂತೆ ನಾವು ಮಾಡಲು ರಾಜ, ನಿಮ್ಮನ್ನು ಹುಡುಕಲು, ನಿಮ್ಮ ಚಿತ್ತವನ್ನು ಅರಿತುಕೊಳ್ಳಲು ಸ್ವಾಮಿ, ಒಂದು ಡೇವಿಡ್ ಹಿಲ್ ಹೇಗೆ ಒಂದು
ಕ್ರಿಯೇಟಿವ್ ಆಗಿ ಒಂದು ಸತ್ಯವನ್ನು ಹೇಳಿದ್ರು. ಅದೇ ರೀತಿ ರಾಜ ನಾವು ಬೇರೆ ಬೇರೆ ತರ ಒಂದು ಸತ್ಯವನ್ನು ಬೇರೆ ಬೇರೆ ತರ ರಾಜ ನಾವು ಜನರ ಮಧ್ಯದಲ್ಲಿ ರಾಜ ಅದನ್ನ ಹೇಳಲು ಅನೇಕರನ್ನು ರಕ್ಷಣೆ ಒಳಗೆ ನಡೆಸಲು ಸ್ವಾಮಿ ನೀವು ನಮಗೆ ಆಶೀರ್ವದಿಸಿ ಸ್ವಾಮಿ, ಬಲವನ್ನು ಕೊಡಿ, ಕೃಪೆಯಿಂದ ತುಂಬಿ ಸ್ವಾಮಿ, ಪವಿತ್ರ ಆತ್ಮದಿಂದ ನಮ್ಮನ್ನು ನಡೆಸಿ ಆಶೀರ್ವದಿಸಿ. ಜೂಮ್ ಕಾಲಲ್ಲಿರೋ ಒಬ್ಬೊಬ್ಬರನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೀನಿ ಸ್ವಾಮಿ. ಬರೋ ದಿನಗಳಲ್ಲಿ ನಿಮಗೋಸ್ಕರ ಅನೇಕ ಕಾರ್ಯಗಳನ್ನು ಮಾಡಲು ಸ್ವಾಮಿ, ಈ ಮಿಷನರಿಗಳ ಒಂದು ಜೀವನದಲ್ಲಿ ಹೇಗೆ ನೀವು ನಡೆಸಿದ್ರು ಸ್ವಾಮಿ, ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ನೀವು ನಡೆಸಿ ಆಶೀರ್ವದಿಸಿ. ಯೇಸುವಿನ ಹೆಸರಿನಲ್ಲಿ ಬೇಡ್ತೇನೆ ತಂದೆ. ಆಮೆನ್.